ಆಚೆ ಬಂದರೂ ಅವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಲಕ್ಷ್ಮಿ ನಿಮ್ಮನ್ನ ನೋಡಿ ಯಾಕೆ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ? ಅವಳು ಯಾಕೆ ಹಾಗಾಡ್ತಾ ಇದ್ದಾಳೋ ನನಗೇನು ಗೊತ್ತು, ಹೇಳು. ಆಫೀಸರ್ ಸತ್ತು ಹೋಗಿದ್ದಾರೆ, ನಿಮ್ಮನ್ನ ಎದುರಿಸೋರು ಯಾರೂ ಇಲ್ಲ ಅನ್ಕೊಂಡಿದ್ದೀರಾ ಅಲ್ವಾ? ನಿಮ್ಗೋಸ್ಕರ ನಾನಿದ್ದೀನಿ. ನಿಮ್ಮಿಬ್ರನ್ನು ಪೊಲೀಸರ ಮುಂದೆ ದೋಷಿಗಳಾಗಿ ನಾನು ನಿಲ್ಲಿಸ್ತೇನೆ. ನಮ್ಮನ್ನ ದೇವರು ಕೂಡ ಏನು ಮಾಡೋಕ್ಕಾಗಲ್ಲ. ನೀನು ಹೋಗಿ ಕೆಲಸ ನೋಡ್ಕೋ. ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ಓಡಾಡ್ತಿದ್ದವ್ರ ಸಾವು ಹೇಗಿರುತ್ತೆ ಅಂತ ಸ್ವಲ್ಪ ಚರಿತ್ರೆ ಪುಟಗಳಲ್ಲಿ ಓದು. ನಿನ್ನ ಸಾವು ಕೂಡ ಹಾಗೆ ಇರುತ್ತೆ. ನಿಮ್ಮನ್ನ ಡಾಕ್ಟರ್ ಕರೀತಿದ್ದಾರೆ ಸರ್. ಕಲ್ಯಾಣಿ, ನಾವಿನ್ನೂ ಹೋಗಿಲ್ಲ ಅಂತ SI ಬೈತಾ ಇದ್ದಾರೆ. ಈಗಾಗ್ಲೇ ಲೇಟ್ ಆಗಿದೆ. ಅಮ್ಮ ಭಯ ಪಡ್ತಾಳೆ. ಸ್ವಲ್ಪ ಫೋನ್ ಕೊಡು. SI ಹತ್ರ ಮಾತಾಡ್ತಿರ್ಬೇಕಾದ್ರೆ ನನ್ ಫೋನು ಸ್ವಿಚ್ ಆಫ್ ಆಯ್ತು. ನೀನ್ ಲಕ್ಷ್ಮಿನ್ ಭೇಟಿ ಮಾಡಿ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಲೇಟ್ ಆಗಿದೆ ಅಲ್ವಾ, ಸೊ ಒಂದ್ ಮಾತು ಹೇಳೋಣ ಅಂತ. ಸರಿ ಬಿಡು, ನಿನ್ ಫೋನ್ ನಂಗೆ ಕೊಡು. ನಮ್ ಮನೆ ಹತ್ರ ಇರೋ ಶಾಪ್ ಅಲ್ಲಿ ರಿಪೇರಿ ಮಾಡಿಸ್ತೀನಿ. ಮೊದ್ಲು ನಾವು ಅರ್ಜೆಂಟ್ ಆಗಿ SI ಅವ್ರ ಹತ್ರ ಹೋಗ್ಬೇಕು. ಬಾ. ಏನ್ ಅನುಪಮ, ಕಲ್ಯಾಣಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಆಗ್ಲೇ ಬರ್ಬೇಕಾಗಿತ್ತಲ್ವಾ? ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೇನು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ಇನ್ನೇನು ಹೊರಡ್ತಿದ್ದೀನಿ ಅಂತ ಹೇಳಿದ್ಲು. ಲಕ್ಷ್ಮಿನ ನೋಡಕ್ ಹೋಗ್ತಿದ್ದೀನಿ ಅಂತ ಮಧ್ಯಾಹ್ನ ಹೇಳ್ದೋಳು. ಆ ಮಾತ್ ಹೇಳಿ ಒಂದ್ ಹೊತ್ತು ಕೂಡ ಕಳ್ದು ಹೋಯ್ತು. ಆಫೀಸ್ ಮುಗಿಸ್ಕೊಂಡು ಲಕ್ಷ್ಮಿನ ನೋಡೋದಕ್ಕೂ ಕೂಡ ಇಷ್ಟು ಸಮಯ ಬೇಕಾಗಿಲ್ಲ. ಎಲ್ಲಿ ಏನು ಮಾಡ್ತಾ ಇದ್ದಾಳೋ ಏನೋ. ಸರಿನಮ್ಮ, ಬರ್ತಾಳಲ್ವಾ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ? ಇನ್ನು ಎಷ್ಟೊತ್ತಿಗೆ ಬರ್ತಾಳಪ್ಪ? ಎಷ್ಟು ಸಲ ಹೇಳಿದ್ರು ಭಯ ಭಕ್ತಿ ಇಲ್ಲ ಅವಳಿಗೆ. ಬೆಳಿಗ್ಗೆ ಮನೆ ಬಿಟ್ಟು ಹೋದ ಹೆಣ್ಣು ಹುಡುಗಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಏನ್ ಅನ್ಕೋಬೇಕು? ಕೊನೆ ಪಕ್ಷ ಫೋನ್ ಮಾಡಿ ಆದ್ರೂ ಹೇಳ್ತಾಳ, ಅದೂ ಇಲ್ಲ. ಏನ್ ಅನುಪಮ, ಪ್ರತಿಯೊಂದು ವಿಷಯಕ್ಕೂ ನಿನ್ ಮಗಳ ಪರ ವಹಿಸ್ಕೊಂಡ್ ಬಂದ್ಬಿಡ್ತೀಯಲ್ಲ. ಇವಾಗ ಯಾಕೇನು ಮಾತಾಡ್ತಿಲ್ಲ? ಮಹಾಲಕ್ಷ್ಮಿ ನೋಡಕ್ ಹೋಗಿದ್ದಾಗ ಅಲ್ಲಿ ತಡವಾಗಿರ್ಬಹುದಲ್ವಾ? ಲಕ್ಷ್ಮಿನ ನೋಡೋದಕ್ಕೆ ಹೋಗಿದಳು ಇಲ್ಲ ಊರೂರ್ ಸುತ್ತೋದಕ್ಕೆ ಹೋಗಿದಳು, ಯಾರಿಗ್ ಗೊತ್ತು? ಯಾರು ನೋಡಿದಾರೆ ಅದನ್ನ? ದಮಯಂತಿ, ಏನು ಅಂತ ಮಾತಾಡ್ತಿದ್ಯಾ? ಮಹಾ ನೋಡಕ್ ಹೋಗ್ತೀನಿ ಅಂತ ಹೇಳಿದ್ಲಲ್ಲ, ಸುಳ್ಳು ಯಾಕೆ ಹೇಳ್ತಾಳೆ? ದಮಯಂತಿ, ಕಲ್ಯಾಣಿ ಬಗ್ಗೆ ಗೊತ್ತಿಲ್ಲದಿರೋ ಹಾಗೆ ಹೊಸದಾಗಿ ಮಾತಾಡ್ತಿದ್ಯಲ್ಲ, ಯಾಕೆ? ಕಲ್ಯಾಣಿ ಯಾವತ್ತಾದ್ರೂ ಸುಳ್ಳು ಹೇಳಿದಾಳ? ಆದ್ರೂ ಸುಳ್ಳು ಹೇಳ್ಬೇಕಾಗಿರೋ ಕರ್ಮ ಅವಳಿಗೇನು? ಯಾಕೆ? ನಾನು ಈ ತರ ಕೆಲಸದಲ್ಲಿದ್ದೀನಿ, ಬರಕ್ಕಾಗಲ್ಲ ಅಂದ್ರೆ ಇಲ್ಲ ಅಂತೀವ? ನಾನಾದ್ರೆ ಆಗಲ್ಲ ಅಂತಾನೆ ಅಂತೀನಿ. ಒಂದು ಕೆಲಸ ಹೇಳಿ ಮನೆಯಿಂದ ಆಚೆ ಹೋಗಿದ್ದಾಳೆ. ಆ ಕೆಲಸ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬರಬೇಕು. ಇಷ್ಟೊತ್ತಾದ್ರೂ ಏನ್ ಘನ ಕಾರ್ಯ ಅವಳಿಗೆ? ಅಕ್ಕ, ಪ್ರತಿದಿನ ಏನ್ ನಿಂದು ಕೆಲಸ ಅಂತ ಅಂದ್ಮೇಲೆ ಅಲ್ಲೇನಾದ್ರೂ ಕೆಲಸ ಇರಬಹುದು, ಮೇಲಧಿಕಾರಿಗಳು ಬಂದಿರಬಹುದು. ಹೇಯ್, ಎಷ್ಟೇ ಕೆಲಸ ಇದ್ರು ಸರಿ, ಪ್ರತಿದಿನ 6 ಗಂಟೆ ಒಳಗಡೆ ಮನೆಗೆ ಬರ್ತಿದ್ಲಲ್ವಾ? 6ಕ್ಕೆ ಬರ್ಲಿಲ್ಲ ಅಂದ್ರೆ 7, 7ಕ್ಕೆ ಬರ್ಲಿಲ್ಲ ಅಂದ್ರೆ 7:15. ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತಂದ್ರೆ ಏನ್ ಅರ್ಥ? ಚಿನ್ನಿ, ಸುಮ್ನೆ ಮಾತಾಡ್ಕೊಂಡೇ ಇದ್ರೆ ಹೇಗೋ? ಒಂದ್ಸಲ ಫೋನ್ ಮಾಡಿ ನೋಡು.
ಸರಿಯಪ್ಪ. ನಮ್ಮಮ್ಮ ಎದೆನೋ ಅಂತ ಹಾಸ್ಪಿಟಲ್ ಸೇರಿದಾಗ ಕಲ್ಯಾಣಿ ಕಾಣಿಸಿದ್ಲು ಅಂತ ಅಲ್ಲಿಂದ ಬಂದ್ಬಿಟ್ಲು ಅಂತ ಹೇಳ್ತಿದ್ಲು. ಇವಾಗ ನಾನೇನಾದ್ರೂ ಈ ವಿಷಯ ಹೇಳಿದ್ರೆ ನನ್ನನ್ನು ಸುಟ್ಟು ಬೂದಿ ಮಾಡ್ಬಿಡ್ತಾರೆ. ಆದ್ರೂ ಕಲ್ಯಾಣಿ ಇನ್ನೂವರೆಗೂ ಮನೆಗೆ ಬಂದಿಲ್ಲ ಅಂದ್ರೆ ಆ ಸೇಟು ಏನಾದ್ರೂ ಮಾಡಿರ್ತಾನ? ಏನೋ ನಮ್ಗ್ಯಾಕೆ ಬಿಡು. ನಮ್ಮ ಸಿದ್ದು ಏನಾದ್ರೂ ಮಾಡಿರ್ತಾನ? ನಾನು ಕಾಮಾಗಿರೋದೇ ಬೆಟರು. ಏನಿದು? ಎಷ್ಟು ಸಲ ಕಲ್ಯಾಣಿ ಫೋನಿಗೆ ಟ್ರೈ ಮಾಡಿದ್ರು ಫೋನ್ ಕನೆಕ್ಟ್ ಆಗ್ತಿಲ್ವಲ್ಲ? ಟೈಮಿಗೆ ಸರಿಯಾಗಿ ಮನುಷ್ಯರು ಬರಲ್ಲ, ಫೋನು ವರ್ಕ್ ಆಗಲ್ಲ. ಎಲ್ಲ ಅವಳಿಷ್ಟದ ಪ್ರಕಾರ ನಡೀತಿದೆ. ದಿನೇ ದಿನೇ ನನ್ಗಿದೆ ಗೋಳಾಗೋಗಿದೆ. ನೀನೇನೋ ಗೋಳಾಡೋ ಅಗತ್ಯನೇ ಇಲ್ಲ. ಸ್ವಲ್ಪ ಹೊತ್ತು ಮಾತಾಡ್ದಿದ್ರು ಸಾಕು. ಚಿನ್ನಿ, ಒಂದ್ಸಾರಿ ಸ್ಟೇಷನ್ಗೆ ಫೋನ್ ಮಾಡಿ ಅಲ್ಲಿ ಏನಾಯ್ತು ಅಂತ ಕೇಳಪ್ಪ. ಹಾಗೆ ಆಗ್ಲಮ್ಮ. ಅಷ್ಟಕ್ಕೂ ನಿಮ್ಮಂಥವರೆಲ್ಲ ಡಿಪಾರ್ಟ್ಮೆಂಟ್ಗೆ ಯಾಕೆ ಬರ್ತೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇಲ್ಲಿವರೆಗೂ ನೀನು ಮಾಡಿರೋ ಕೆಲಸನ ಒಂದೇ ಒಂದಾದ್ರೂ ಸರಿಯಾಗಿ ಮಾಡಿದ್ಯಾ? ನಿನ್ ಜೊತೆ ಸೇರ್ಕೊಂಡು ಈ ಅರುಣ ಕೂಡ ಸೋಮಾರಿ ಆಗ್ತಾ ಇದ್ದಾಳೆ. ನಾನು ಇಬ್ರನ್ನು ಹಿಡ್ಕೊಂಡು ಬಾ ಅಂತ ಹೇಳ್ದೆ, ಸರಿ ಅಂತ ಹೇಳಿದ್ಯಾ? ಒಬ್ಬ ಸಿಕ್ಕಿದ್ದಾನೆ, ಇನ್ನೊಬ್ಬ ಮಿಸ್ ಆಗಿದ್ದಾನೆ. ಆ ಬೈಕ್ ಓನರು ಚಿಕ್ಕ ವಿಷಯನ ದೊಡ್ಡದ್ ಮಾಡಿ ನಮ್ಮ ಮರ್ಯಾದೆ ಹಾಳು ಮಾಡ್ತಿದ್ದಾನೆ. ಸರ್, ಆ ಬಾಬ್ಜಿ ಡೋಕ್ಲಾ ಅಷ್ಟು ಕೆಟ್ಟವನಲ್ಲ. ನಮ್ಮ ಹತ್ರ ಇರೋ ಡೀಟೇಲ್ಸ್ಗೂ ಅವನ್ ಕ್ಯಾರೆಕ್ಟರ್ಗೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಅವರು ಒಳ್ಳೆಯವರು ಅಂತ ನೀನ್ ಸರ್ಟಿಫಿಕೇಟ್ ಕೊಡ್ತಿದ್ಯಾ? ಹೇಳಿದ ಕೆಲಸ ಮಾಡೋದು ಬಿಟ್ಟು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ಬುದ್ಧಿ ಹೇಳ್ತೀಯಾ? ನಾನೊಂದು ಹೇಳಿದ್ರೆ ನೀನೊಂದು ಮಾಡ್ತೀಯ. ಹೇಳಿದ ಕೆಲಸ ಒಂದು ಮಾಡಲ್ಲ. ಏಯ್, ಇಲ್ಲಿ ಮಾತಾಡ್ತಾ ಇದ್ರೆ ಮಧ್ಯದಲ್ಲಿ ಆ ಫೋನ್ ಬೇರೆ ಬಡ್ಕೊಳುತ್ತಲ್ಲ. ಏನಾಯ್ತು? ರಿಂಗ್ ಕೂಡ ಆಗ್ಲಿಲ್ಲ. ಇಲ್ಲಿ ನನ್ನ ಬಾಯಿ ಹರ್ಕೊಂಡು ಮಾತಾಡ್ತಾ ಇದ್ರೆ ನೀನೇನು ಗಡಿಯಾರ ನೋಡ್ತಾ ಇದೀಯಾ? ನಮ್ಮ ಊರಿಗೆ ಲಾಸ್ಟ್ ಬಸ್ ಇನ್ನೊಂದು 1/4 ಗಂಟೆಲಿ ಹೊರಟೋಗುತ್ತೆ ಸರ್. ಬೆಳಿಗ್ಗೆನೆ ನಾನು ಮತ್ತೆ ನಮ್ಮ ಊರಿಂದಾನೇ ಬರ್ಬೇಕು. ಬೇಕು ಅಂದ್ರೆ ನಾಳೆ ಬಂದ್ಮೇಲೆ ಉಳ್ತಿದ್ದು ಬೈಬೋದಂತೆ ಸರ್. ಪ್ಲೀಸ್ ಸರ್. ಸರಿ, ನೀನು ಹೋಗು. ಥ್ಯಾಂಕ್ ಯು ಸರ್. ಅರುಣ, ನೀನು ನಿಂತ್ಕೋ. ನಾನು ಹೋಗು ಅಂತ ಹೇಳಿದ್ದು ಕಲ್ಯಾಣಿಗೆ. ಕಲ್ಯಾಣಿಗೆ ತಗೊಳ್ಳೋ ಕ್ಲಾಸ್ನ ನಾಳೆ ಮುಂದುವರಿಸ್ತೀನಿ. ಈಗ ನಿನ್ ವಿಷಯ ಏನು ಅಂತ ಹೇಳು. ಅಂದ್ರೆ ಇವಾಗ ನನಗೆ ಮೊದಲಿಂದ ಶುರು ಮಾಡ್ತಾನ? ಅಷ್ಟಕ್ಕೂ ನೀವು ಡಿಪಾರ್ಟ್ಮೆಂಟ್ಗೆ ಯಾಕೆ ಬರ್ತೀರಾ? ಹಾ, ಏನೋ ಮಾತಾಡ್ದ್ಯಾ? ಇಲ್ಲಪ್ಪ, ಎಂಗೇಜ್ ಬರ್ತಾನೆ ಇದೆ. ಸ್ಟೇಷನ್ ಫೋನ್ ಕೆಲಸ ಮಾಡ್ತಿಲ್ಲ, ಕಲ್ಯಾಣಿ ಫೋನು ಕೆಲಸ ಮಾಡ್ತಿಲ್ಲ. ಏನಾಗಿದ್ಯೋ ಏನೋ ಒಂದು ಅರ್ಥ ಆಗ್ತಿಲ್ಲ. ನನಗೂ ಅದೇ ಭಯ ಆಗ್ತಾ ಇದೆಯಮ್ಮ. ಇಷ್ಟೊತ್ತಿಗೆಲ್ಲ ಕಲ್ಯಾಣಿ ಮನೆಗೆ ಬಂದ್ಬಿಡ್ತಾ ಇದ್ಲಲ್ವಾ?
ಒಂದ್ ಅರ್ಧ ಗಂಟೆ ಆ ಕಡೆ ಈ ಕಡೆ ಆದ್ರೂ ಕೂಡ ಇಷ್ಟೊತ್ತಿಗೆಲ್ಲ ಮನೇಲಿ ಇರ್ತಿದ್ಲು. ನೀನೊಬ್ಳೇ ಅಲ್ಲ, ಇಲ್ಲಿರೋರು ಎಲ್ರೂ ತಲೆ ಕೆಡಿಸ್ಕೊಂಡಿದೀವಿ. ಇಷ್ಟೊತ್ತಿಗೆ ಎಲ್ರದ್ದು ಊಟ ಆಗಿ ನಿದ್ದೆ ಮಾಡಿರ್ತಿದ್ವಿ. ದಮಯಂತಿ, ಎಲ್ರು ಟೆನ್ಷನ್ ಅಲ್ಲಿ ಇದ್ರೆ ಮಧ್ಯದಲ್ಲಿ ನಿಂದೇನ್ ಗಲಾಟೆ? ಗಲಾಟೆ ಏನ್ರಿ ಗಲಾಟೆ? ಅವ್ಳು ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಏನ್ ಅನ್ಕೋಬೇಕು? ದಮಯಂತಿ, ಮನೆಗ್ ಬರ್ಬೇಕಾಗಿರೋ ಹುಡುಗಿ ಇನ್ನೂ ಬಂದಿಲ್ಲ ಅಂತ ನಾವೆಲ್ಲರೂ ಗಾಬರಿ ಆಗಿದೀವಲ್ವಾ? ನಾನ್ ಹೇಳಿದ ಮಾತನ್ನ ಕೇಳಿದ್ರೆ ಗಾಬರಿ ಪಡೋ ಅಗತ್ಯ ಯಾಕಿತ್ತು? ನನ್ನ ಮಾತನ್ನ ಕೇಳ್ದೆ ಎಲ್ರೂ ಸೇರ್ಕೊಂಡು ಅವಳನ್ನ ಹೋಗಮ್ಮ ಕೆಲ್ಸ ಮಾಡು ಮಾಡು ಅಂತ ಕಳ್ಸಿದ್ರಿ. ಈಗ ಅವಳು ನಮ್ಮನ್ನ ಈ ರೀತಿ ಗೋಳು ಇಕ್ಕೋತಾ ಇದ್ದಾಳೆ. ಅಲ್ಲ, ಅವಳಿಗೆ ಏನಾಗಿದ್ಯೋ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನ್ ಏನ್ ದಮಯಂತಿ? ಏನಾಗತ್ತೆ? ಏನೂ ಆಗಲ್ಲ. ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡು ಎಲ್ಲಿ ತಿರುಗ್ತಾ ಇದ್ದಾಳೋ ಏನ್ ಕತೆನೋ. ದಮಯಂತಿ, ಯಾಕಮ್ಮ? ಯಾಕೆ ನನ್ ಮೇಲೆ ಕಿರ್ಚ್ತಾ ಇದ್ಯಾ? ಕೆಲ್ಸ ಅಂತ ಹೋಗ್ತಾಳೆ, ಸಾಯಂಕಾಲದ ಹೊತ್ತಿಗೆ ಕೆಲಸ ಮುಗಿಯತ್ತೆ. ಮುಗಿತಿದ್ದಾಗೆ ಮನೆಗ್ ಬಂದು ಬೀಳ್ಬೇಕಲ್ಲ. ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಅರ್ಥ ಏನು? ಏನು ಮಾಡ್ತಾ ಇದ್ದಾಳೆ? ಎಲ್ಲಿದ್ದಾಳೆ? ಜೊತೆಗೆ ಫೋನ್ ಬೇರೆ ಆಫ್ ಮಾಡ್ಕೊಂಡಿದ್ದಾಳೆ. ಫೋನ್ ಆಫ್ ಮಾಡ್ಕೊಂಡಿದ್ದಾಳೋ ಇಲ್ಲ ಕೆಲಸ ಮಾಡ್ತಿಲ್ಲ ಗೊತ್ತಿಲ್ಲದೇನೆ ನೀನ್ ಹೇಗ್ ಮಾತಾಡ್ತಿದ್ಯಾ? ಎಲ್ರು ನನಗ್ ಹೇಳೋರೆ. ಎಲ್ರು ಸೇರ್ಕೊಂಡು ಅವಳನ್ನ ಸಮರ್ಥಿಸ್ಕೊಳ್ತಾ ಇರೋದಕ್ಕೆ ಅವಳು ಈ ಮಟ್ಟಿಗೆ ಹೆಚ್ಕೊಂಡಿರೋದು. ಭಯ ಭಕ್ತಿ ಇಲ್ದೆ. ದಮಯಂತಿ, ನೀನ್ ಸ್ವಲ್ಪ ಹೊತ್ತು ಮಾತಾಡ್ದು ಸುಮ್ಮನೆ ಇರ್ತೀಯಾ? ಚಿನ್ನಿ, ಇನ್ನೊಂದ್ಸಲ ಫೋನ್ ಮಾಡು. ಸರಿ ಅಮ್ಮ. ಇಷ್ಟು ರಾತ್ರಿ ಆದ್ರೂ ಮನೆಗೆ ಬರ್ಲಿಲ್ಲ ಅಂದ್ರೆ ಏನಾಗಿರ್ಬೋದು? ಏನಾದ್ರೂ ತೊಂದರೆ ಸಿಕ್ಕಾಕೊಂಡಿರ್ಬೋದಾ? ಅದೇ ನನ್ಗೂ ಭಯ ಆಗ್ತಿದೆ ರೀ. ಅಮ್ಮ, ಇವಾಗ ನೀನ್ ಅನ್ಕೋತಿರೋ ಹಾಗೆ ಅವಳೇನ್ ಸಾಮಾನ್ಯದ ಹುಡುಗಿ ಅಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಆತರ ಏನೂ ಆಗಲ್ಲ. ಯಾವ್ದಾದ್ರೂ ಸಡನ್ ಕೆಲಸ ಬಂದು ತಡ ಆಗಿದೆ ಅನ್ಸುತ್ತೆ. ಕೆಲ್ಸದಲ್ಲಿದ್ದು ತಡ ಆದ್ರೆ ಫೋನ್ ಮಾಡ್ಬೋದಲ್ವೇನ್ರಿ? ಫೋನ್ ಸ್ವಿಚ್ ಆಫ್ ಆಗಿದ್ಯೋ ಏನೋ. ಅವ್ರ ಸ್ಟೇಷನ್ಗೆ ಫೋನ್ ಮಾಡಿದ್ರೇನೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರ ಕೆಲಸ ಅವ್ರಿಗಿರುತ್ತಲ್ವಾ? ಅವ್ರವ್ರ ಕೆಲಸ ಅವ್ರವ್ರಿಗಿದ್ರು ಯಾವ ಕೆಲಸ ಕಾರ್ಯನೂ ಮಾಡದೆ ಅವಳಿಗೋಸ್ಕರ ಕಾಯ್ತಾ ಇರೋದು ನಾವೇ ಅಲ್ವೇನೋ? ಸರಿ, ನಾನು ಮತ್ತೆ ಟ್ರೈ ಮಾಡ್ತೀನಿ ರೀ. ಅಣ್ಣ, ನಿನಗೆ ಈ ಮಧ್ಯ ಶೋಕಿ ಜಾಸ್ತಿ ಆಗಿದೆ ಅಣ್ಣ. ತಪ್ಪೇನಿದೆಯೋ? ಇನ್ನ ಹುಡುಗಿ ಕಾಣಿಸ್ಕೊಂಡ್ರೆ ಅಂದವಾಗಿ ಕಾಣಿಸ್ಬೇಕಲ್ವಾ? ರಾತ್ರಿ ಆದ್ರೆ ರಮ್ಗೆ ಎಳ್ನೀರ್ಗೆ ವ್ಯತ್ಯಾಸನೇ ಗೊತ್ತಾಗಲ್ಲ. ನಿನಗೆ ಯಾಕೆ ಅಂದದ ಬಗ್ಗೆ? ರಾತ್ರಿ ಆದ್ರೂ ಹಗಲಾದ್ರೂ ನನ್ನ ಹುಡುಗಿ ನನ್ನ ಕಣ್ಣು ಕಾಣಿಸ್ತಾಳೆ ಕಣೋ. ದೇವರು ನಮ್ಮಿಬ್ಬರಿಗೂ ಮದುವೆ ಆಗ್ಬೇಕು ಅಂತ ಬರ್ದಿಟ್ಟಿದ್ದಾನೆ ಅನ್ಸತ್ತೆ. ಅಣ್ಣ, ಹಿಂಗಂದ್ರೆ ನಿನಗೆ ಕೋಪ ಬರುತ್ತೆ. ರಾತ್ರಿ ಆದ್ರೆ ನಿಂತಿರೋ ಜಾಗದಿಂದ ಸರಿಯಾಗಿ 4 ಹೆಜ್ಜೆ ಹೋಗಕ್ಕಾಗಲ್ಲ. ಅಂಥದ್ರಲ್ಲಿ ನಮಗ್ ಲವ್ ಏನಕ್ಕೆ? ನಿಜ ಗೊತ್ತಾದ್ಮೇಲೆ ಯಾವ ಹುಡುಗಿ ಆದ್ರೂ ನಿಜ ಗೊತ್ತಾದ್ಮೇಲೆ ಮದ್ವೆ ಆಗೋಕ್ ಒಪ್ಕೋತಾಳ? ಅಣ್ಣ ಖುಷಿ ಪಡ್ತಾನೆ, ಹೌದು ಅನ್ನಕ್ ನಿನಗೆ ಗೊತ್ತಾಗಲ್ವೇನೋ? ಹೆಂಗ್ ಹೇಳು ಅಂತೀಯಣ್ಣ?
ನಾಗರ ಹಾವಿಗೂ ಮುಂಗ್ಸಿಗೂ ದೋಸ್ತಿ ಆಗತ್ತಾ? ಹಾಗೇನೆ ಕಳ್ಳನಿಗೂ ಪೊಲೀಸರಿಗೂ ಮದ್ವೆ ಆಗತ್ತಾ? ಇಲ್ಲಿವರೆಗೂ ಆಗದೆ ಇರ್ಬೋದು, ಆದ್ರೆ ಇವಾಗ ಆಗುತ್ತೆ ಅನ್ನೋ ನಂಬಿಕೆ ಇದೆ ಕಣ. ಅಣ್ಣ ಅಣ್ಣ ನನ್ ಮಾತ್ ಕೇಳು, ನಮ್ ದಂಧೆ ಗಡ್ಡ ಬರೋ ಹುಡುಗಿ ಜೊತೆ ಲವ್ ಏನು ಕಣ? ಆ ಪೊಲೀಸ್ ಹುಡುಗಿ ಜೊತೆ ಮದ್ವೆ ಆಗೋದ್ರೆ ಇರೋ ದಂಧೆನೆಲ್ಲ ಬಿಟ್ಬಿಡ್ತೀನಿ ಕಣ. ದಂಧೆ ಬಿಟ್ಟು ಏನ್ ಮಾಡೋದು? ಹೆಂಡತಿ ಸಂಬಳ ತಂದ್ರೆ ಮನೆ ಕೆಲಸ ನೋಡ್ಕೋತೀಯ? ಹೇ ಚಿಚಿ ಚಿಚಿ ಚಿಚಿ, ಅಷ್ಟು ಬುದ್ಧಿ ಇಲ್ದೇ ಇರೋ ತರ ಕಾಣಿಸ್ತಾ ಇದೀನೇನೋ. ಮದುವೆಗೆ ಮುಂಚೆ ಚೆನ್ನಾಗಿ ಸಂಪಾದನೆ ಮಾಡಿ ಮದುವೆ ಆದ್ಮೇಲೆ ನಮ್ಮ ಮಾರ್ಕೆಟ್ ಯಾದವಣ್ಣನ ತರ ರೇಷ್ಮೆ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಮಾರ್ಕೆಟ್ ಪೂರ್ತಿ ಚೆನ್ನಾಗಿ ದುಡ್ಡನ್ನ ವಸೂಲಿ ಮಾಡ್ತಾ ಇರ್ತೀನಿ. ಸಂಪಾದಿಸ್ಬೇಕು ಅಂದ್ರೆ ಮೊದ್ಲು ಕೆಲ್ಸಕ್ಕೆ ಹೋಗ್ಬೇಕು. ಬೇಗ ನಡಿ, ಇವತ್ತು ಬೆನಿಫಿಟ್ ಶೋ ಪಕ್ಕದಲ್ಲೇ ಹಾಕಿದ್ದಾರೆ. ಪಕ್ಕಾ ಫ್ಯಾಮಿಲಿ ಸಿನಿಮಾ, ತುಂಬಾ ಲೇಡೀಸ್ ಬರ್ತಾರೆ. ಹೆಂಗಸ್ರೇನಾದ್ರೂ ಹೊರಗಡೆ ಬಂದ್ರೆ ಅರ್ಧ ತೊಲೆ ಬಂಗಾರ ಇಲ್ದೆ ಬರೋದೇ ಇಲ್ಲ ಮಹಾ ತಾಯಂದಿರು. ಇವತ್ತು ನಾವು ಅಟ್ಲೀಸ್ಟ್ 10 ಚೈನು 20 ಪರ್ಸ್ ಆದ್ರೂ ಹೊಡಿಬೇಕು. ಅಣ್ಣ, ಆಂಟಿ ಹತ್ರ ಚೈನ್ ಇರುತ್ತೆ, ಆದ್ರೆ ಅಂಕಲ್ ಹತ್ರ ದುಡ್ಡೇ ಇರಲ್ಲ ಅಣ್ಣ. ಬೆನಿಫಿಟ್ ಶೋ ಅಂದ್ರೆ ಅಂಕಲ್ಸ್ ತುಂಬಾ ಜನ ಸೆಟಪ್ಗಳ ಜೊತೆನೆ ಬರ್ತಾರೆ. ಹೆಂಡತಿ ಪಕ್ಕದಲ್ಲಿದ್ರೆ ದುಡ್ಡಂತೂ ಬಿಚ್ಚಲ್ಲ, ಆದ್ರೆ ಸೆಟಪ್ ಪಕ್ಕದಲ್ಲಿದ್ರೆ ಹೆಂಗ್ ಬೇಕಾದ್ರೂ ಖರ್ಚು ಮಾಡ್ತಾರೆ. ಚಲ್ ನಡಿ ನಡಿ, ನಡಿ ನಡಿ ನಡಿ. ಅಣ್ಣ, ಕತ್ಲಲ್ಲಿ ಯಾರು ನೋಡ್ತಾರೆ ಅಂತ ಪೌಡರ್ ಹಾಕೋತಿದ್ಯಾ? ಅಯ್ಯೋ ನೀನ್ ಅಣ್ಣ, ನಾನ್ ಇಲ್ಲಿದ್ರ ಅಲ್ಲಿ ಯಾಕೆ ನೋಡ್ತಿದ್ಯಾ? ಅಯ್ಯೋ ನೀನ್ ಕೊನೆ ಬಸ್ ಹೊರಟೋಯ್ತಾ ಅಣ್ಣ? ಹೋಗಿ ತುಂಬಾ ಹೊತ್ತಾಯ್ತು ಮೇಡಮ್. ಹೊರಟೋಯ್ತಾ? ಹಾ ಹಲೋ, ಬರ್ತಾ ಇದೀನಿ ಕಣೋ, ಬರ್ತಾ ಇದ್ದೀನಿ. ಕೊನೆ ಬಸ್ ಕೂಡ ಹೊರಟೋಯ್ತು. ಈಗ ಊರಿಗೆ ಹೋಗೋಕ್ಕೂ ಬಸ್ ಇಲ್ಲ. ಈ ಸಮಯದಲ್ಲಿ ಎಲ್ಲಿರ್ಲಿ, ಏನ್ ಮಾಡ್ಲಿ? ಅಟ್ಲೀಸ್ಟ್ ಕ್ಯಾಬ್ ಆದ್ರೂ ಬುಕ್ ಮಾಡೋಣ ಅಂದ್ರೆ ಫೋನ್ ಕೂಡ ಇಲ್ವಲ್ಲ, ಏನ್ ಮಾಡ್ಲಿ? ಮನೆಯಲ್ಲಿ ಅಮ್ಮ ಅತ್ತೆ ಎಲ್ಲ ಭಯ ಪಡ್ತಿರ್ತಾರೆ. ಅಟ್ಲೀಸ್ಟ್ ಫೋನ್ ಮಾಡಿ ಕೂಡ ಹೇಳೋದಕ್ಕಾಗ್ಲಿಲ್ಲ. ಅಣ್ಣ, ಇವತ್ತು ಬೆನಿಫಿಟ್ ಶೋ, ಅದ್ರಲ್ಲೂ ಅದು ಫ್ಯಾಮಿಲಿ ಸಿನಿಮಾ. ಲೇಡೀಸು ತುಂಬಾ ಜನ ಬರ್ತಾರೆ. ನೀನವ್ರ ಕತ್ತಲ್ಲಿರೋ ಗೋಲ್ಡ್ ಚೈನು ಮತ್ತೆ ನೆಕ್ಲೆಸ್ ತಗೊಳ್ಳೋ ಕೆಲಸದಲ್ಲಿ ಇರ್ಬೇಕು. ಲೇ, ನೀನೇ ನೋಡ್ತಿರೋ, ಕತ್ತು ಸಿಕ್ತು ಅಂದ್ರೆ ನಮ್ ಕೈಗೆ ಬಂಗಾರ ಬಂದ ಹಾಗೇನೆ. ಹೌದಣ್ಣ, ನಿನಗ್ ರಾತ್ರಿ ಆದ್ರೆ ಕಣ್ಣೆ ಕಾಣಿಸಲ್ವಲ್ಲ, ಆದ್ರೂ ಹೆಂಗಸ್ರು ಕತ್ತಲ್ಲಿರೋ ಬಂಗಾರನ್ ಮಾತ್ರ ಕರೆಕ್ಟ್ ಆಗಿ ಎಗರ್ಸ್ತೀಯಾ? ಹೇಗಣ್ಣ? ಮನುಷ್ಯನಿಗೆ ವಾಸನೆ ಇದ್ದ ಹಾಗೆ ಬಂಗಾರಕ್ಕೂ ಒಂದು ವಾಸನೆ ಇರುತ್ತೆ ಕಣೋ. ಆ ವಾಸನೆ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನನ್ ಕಣ್ ಕಾಣಿಸ್ದೇ ಇರಬಹುದು, ಆದ್ರೆ ಮೂಗು ಚೆನ್ನಾಗಿ ಕೆಲಸ ಮಾಡುತ್ತೆ. ಅಣ್ಣ, ನಿನ್ ಜೊತೆಗೆ ಇಷ್ಟು ವರ್ಷದಿಂದ ತಿರುಗ್ತಾ ಇದ್ದೀನಿ, ನಿನಗ್ ಬರೋ ವಾಸನೆ ನನಗೆ ಯಾಕಣ್ಣ ಬರಲ್ಲ? ನನಗೆ ಇರುಳುಗಣ್ಣ ಅಲ್ವೇನೋ, ದೇವ್ರು ಇಲ್ಲಿ ಕಟ್ ಮಾಡಿ ಮೂಗು ಕೊಟ್ಟಿದ್ದಾನೆ. ಹೌದು, ನಿಜನೇ ಅಣ್ಣ. ಇಲ್ಲಾಂದ್ರೆ ಅಷ್ಟು ಕತ್ಲಲ್ಲಿ ಕೂಡ ಬಂಗಾರ ಎಲ್ಲ ಇದ್ರು ಟಕ್ ಅಂತ ಕಂಡು ಹಿಡಿತೀಯ. ಆ ಮಹಾಲಕ್ಷ್ಮಿ ಮಾಮೂಲಿ ವ್ಯಕ್ತಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಂತ ಅವಳನ್ನೇ ಕಾವಲ್ ಕಾಯ್ತಾ ಎಷ್ಟು ದಿನ ಅಂತ ಕೂತ್ಕೊಳ್ಳೋದು ಸಿದ್ದು? ಅವಳು ಮಾಮೂಲಿ ವ್ಯಕ್ತಿ ಆದ್ರೂ ಆಗದೆ ಇದ್ರು ನನಗೇನು ನಷ್ಟ ಇಲ್ಲ ಸ್ಯಾಮ್. ಇಲ್ಲ ಸಿದ್ದು, ನಮ್ಮ ಗಡ್ಡಿ ಇಲ್ದೇ ಇರೋ ಹಾಗೆ ಮಹಾಲಕ್ಷ್ಮಿನ್ ಕೂಡ ಮುಗಿಸ್ಬಿಟ್ರೆ ಸರಿ ಹೋಗುತ್ತೆ.